ನಾವು ಸರ್ಪ್ರೈಸಿಂಗ್ ಆಗಿ ಎಲ್ಗೋ ಹೋಗ್ತಾ ಇದೀವಿ. ಫೈನಲಿ ನಂದು 200K ಕಂಪ್ಲೀಟ್ ಆಯ್ತು ಗೈಸ್. ನಮ್ಮಮ್ಮ ದೋಸೆ ಮಾಡ್ತಾ ಇದಾರೆ. ಅಪ್ಪ ಹೋಗಿ ಆಟೋನ್ ಕರ್ಕೊಂಡ್ ಬರ್ತೀಯಾ? ಬನ್ನಿ ಮಾ ತೆಗಿ ಬಾಮ. ಸೊ ನೋಡಿ ಗೈಸ್, ಟ್ರೈನ್ ಬರ್ತಾ ಇದೆ. ಥ್ಯಾಂಕ್ಸ್ ಅಣ್ಣ. ಸೊ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ ಗಾಯ್ಸ್. ಇವತ್ತೇನಪ್ಪ ಮ್ಯಾಟ್ರ್ ಅಂತ ಹೇಳಿದ್ರೆ, ನಾವು ಸರ್ಪ್ರೈಸಿಂಗ್ ಆಗಿ ಎಲ್ಗೋ ಹೋಗ್ತಾ ಇದೀವಿ. ಬೆಂಗಳೂರಿಗೆ ಹೋಗಿ ಮತ್ತೆ ಬೆಂಗಳೂರಿಂದ ಹೋಗೋದು. ಸೊ ಕೊನೆ ತನಕ ನೋಡಿ. ಸೊ ಇವತ್ತು ಇನ್ನೊಂದು ಖುಷಿ ಏನಪ್ಪಾ ಅಂತ ಹೇಳಿದ್ರೆ, ಫೈನಲಿ ನಂದು 200K ಕಂಪ್ಲೀಟ್ ಆಯ್ತು. ಎಲ್ಲ ನಿಮ್ ಖುಷಿಯಿಂದಾನೆ. ಸೊ ನಮ್ಮ ಮನೆಗೆ ಹೊಸ ಐಟಮ್ ಬೇರೆ ಹಾಕ್ಸಿದೀನಿ, ಅದು ತೋರಿಸ್ತೀನಿ. ನಮ್ಮಮ್ಮ ರಿಯಾಕ್ಷನ್ ನೋಡೋಣ ಬನ್ನಿ. ಮಾಮ್, ಮುಕ್ಕುಸ್ದು ಫೈನಲಿ 200K ಕಂಪ್ಲೀಟ್ ಆಯ್ತು. ಅದೆಲ್ಲ ನಿನ್ ಫಾಲೋವರ್ಸ್ ನಿನಗೆ ಕೊಟ್ಟಿರೋ ಪ್ರೀತಿ. ಮತ್ತೆ ಹಿಂಗೆ ಅನಿಸ್ತಾ ಇದೆ? ಖುಷಿ ಆಗ್ತಾ ಇದೆ. ಇದೇ ತರ ಸಪೋರ್ಟ್ ಮಾಡಿ, ಇದೇ ತರ ಖುಷಿ ಕೊಡಿ ಗೈಸ್. ಇಲ್ಲಿ ಕುತ್ಕೊಂಡು ಅಮ್ಮ ಎಲ್ಲೆಲ್ಲಿ ನಾವು ಕುತ್ಕೊಂಡಿದ್ದು ಫಸ್ಟ್ ಗೈಸ್, ಇಲ್ಲಿ ನಮ್ಮಮ್ಮ ಕುತ್ಕೊಂಡಿದ್ರು. ಇಲ್ಲಿ ನಾವಿಬ್ರು ಕುತ್ಕೊಂಡು ಒಬ್ರು ಇಬ್ರು ಅಂತ ನಾವು ಲೆಕ್ಕ ಮಾಡ್ಕೊಂಡಿರೋ ದಿನ ಕೂಡ ಇದೆ. ಒಬ್ರು ಗೈಸ್ ಇಲ್ಲಿ ನಾನ್ ಕುತ್ಕೊಂಡಿದ್ದೆ, ಅಲ್ಲಿ ನಮ್ಮಮ್ಮ ಕುತ್ಕೊಂಡಿದ್ರು. ನಾನು ಫಸ್ಟ್ ಯೂಟ್ಯೂಬ್ ವಿಡಿಯೋ ಸ್ಟಾರ್ಟ್ ಮಾಡಿದೆ ನೋಡಿ, ಅವಾಗ ನಾನು ನಮ್ಮಮ್ಮ ಲೆಕ್ಕ ಹಾಕೊಂತಿದ್ವಿ ವ್ಯೂಸ್. ಬಟ್ ಅವತ್ತಿಂದ ಇವಾಗ ತನಕ ನಾನು ಗಿವ್ ಅಪ್ ಕೊಟ್ಟಿಲ್ಲ. ಬಟ್ ಮಧ್ಯದಲ್ಲಿ ಗಿವ್ ಅಪ್ ಕೊಟ್ಟಿದ್ದೆ, ಒಂದ್ ಸ್ವಲ್ಪ ಗಾಂಚಲಿ ಜಾಸ್ತಿ ಬಿಡಿ ನಂದು. ಗೈಸ್ ಅದೇ ತರ ಹೊಸ ಐಟಮ್ ಒಂದು ಬರ್ತಾ ಇದೆ. ಹೊಸ ಐಟಮ್ ಒಂದು ಹಾಕ್ಸಿದೀನಿ ಬೆಳಿಗ್ಗೆನೆ. ಸೊ ನೋಡಿ ಅಮ್ಮ, ಇದು ಓಪನ್ ಮಾಡ್ಬಮ್ಮ, ಫಾಲೋವರ್ಸ್ ತೋರ್ಸು. ಗೈಸ್ ಇವಾಗ ಮನೆಯಲ್ಲಿ ಈ ತರ ನಾನು ಸ್ಟಿಚ್ ಮಾಡ್ಬೇಕಾದ್ರೆ ನಮ್ಗೆ ರೋಡ್ ಇದೆ ಮನೆ, ಈ ತರ ಸ್ಟಿಚ್ ನಮ್ಮಮ್ಮ ಇಲ್ಲಿ ಸ್ಟಿಚ್ ಮಾಡ್ತಾರಾ? ಇಲ್ಲಿ ಅಡ್ಗೆ ಮನೆ ಇದೆಯಾ ನೋಡಿ, ಡೈರೆಕ್ಟ್ ಕಾಣಿಸುತ್ತೆ ನೋಡಿ. ಇಲ್ಲಿಂದ ನಮ್ಗೆ ಬೇಕು ಡೈರೆಕ್ಟ್ ಮನೆಗೆ ಕಾಣಿಸುತ್ತಲ್ಲ, ಅದಕ್ಕೆ ನಾನು ಒಬ್ರು PVC ಸ್ಕ್ರೀನ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಾನು ಹಾಕ್ಸಿರೋದು. ಸೊ ನಮ್ಮಮ್ಮ ಓಪನ್ ಮಾಡ್ತಾರೆ ನೋಡಿ. ನಮ್ಗೆ ಎಷ್ಟು ಬೇಕೋ ಅಷ್ಟು ನಾವು ಕೆಳಗಡೆ ಈ ತರ ನಾವು ಇವಾಗ ಮನೆಯಲ್ಲಿ ಇದ್ರೂ ಸಹ ಕಾಣಲ್ಲ. ಗೈಸ್ ನೋಡಿ ಗೈಸ್, ಇವಾಗ ಇರಿ ಗೈಸ್, ಇವಾಗ ನೋಡಿ ಗೈಸ್, ಈಗ ನೋಡಿ ಏನಾದರೂ ಕಾಣಿಸ್ತಾ ಇದೆಯಾ? ಈಗ ನೋಡಿ ಫುಲ್ ಅಂದರೆ ಏನೂ ಕಾಣಿಸಲ್ಲ. ಸೊ ಅದಕ್ಕೆ ನಾನು ಹಾಕ್ಸಿರೋದು. ಇವಾಗ ನಮ್ಮಮ್ಮ ಎತ್ತು ಅದನ್ನ ಬೇಗ ಅನ್ಕೊಂಡಾಗ ಎತ್ತಿ ಲೈಕ್ ರೈಟ್ಗೆ ಲಾಕ್ ಮಾಡಬೇಕು. ಲಾಕ್ ಮಾಡಿದ್ದಾರೆ ಅಮ್ಮ, ಅದನ್ನ ಎತ್ತಿದ್ ಮಾಡಿಬಿಡು ಗೈಸ್. ಸೊ ನಾನು ಇನ್ನ ಬೆಳಿಗ್ಗೆ ಬ್ರಷು ಸ್ನಾನ ಆಗಿನ ಮಾಡಿಲ್ಲ, ಇನ್ನ ಊಟ ಸಹ ಮಾಡಿಲ್ಲ. ಬೆಳಿಗ್ಗೆನೆ ಒಂದು ಟಿನ್ ಮೌಂಟೇನ್ ಡ್ಯೂ ಕುಡ್ದೆ. 200K ನಾವು ಎಲ್ಲಿ ನಿಮ್ಗೆ ನಾವು ತೋರಿಸ್ತೀವಿ. 200K ಸೆಲೆಬ್ರೇಷನ್ ಅಲ್ಲಿ ಮಾಡೋಣ ಗೈಸ್. 200K ಸೆಲೆಬ್ರೇಷನ್ ಒಂದು ಸ್ಪೆಷಲ್ ಜಾಗದಲ್ಲಿ ಸೆಲೆಬ್ರೇಟ್ ಮಾಡ್ಕೊತಾ ಇದೀನಿ. ಕೊನೆ ತನಕ ನೋಡಿ. ಸೊ ನಾಳೆ ವ್ಲಾಗಲ್ಲಿ ಅಪ್ಡೇಟ್ ಆಗುತ್ತೆ. ಬಟ್ ಇವತ್ತು ಎಲ್ಲೆಲ್ಲಿ ಹೋಗ್ತಾ ಇದೀವಿ, ಏನ್ ಮಾಡ್ತೀವಿ, ಸೊ ಟ್ರೈನ್ ಜರ್ನಿ ಬೇರೆ ಇರುತ್ತೆ ನೋಡಿ. ಗೈಸ್ ಬನ್ನಿ ಸ್ನಾನ ಮಾಡ್ಕೊಂಡು ಮತ್ತೆ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಮಚ್ಚಾ ನಾವ್ ಈಗ ತಾನೆ ಸ್ನಾನ ಮಾಡ್ಕೊಂಡ್ ಬಂದ್ವಿ 1 hour ಆದ್ಮೇಲೆ. ಮಮ್ಮಿ, ಸೊ ಊಟ ಬಟ್ಟೆ ಎಲ್ಲ ಹಾಕೊಂಡಾದ್ಮೇಲೆ ತಿನ್ಲ ಒಂದೇ ಸರಿ ತಿನ್ಲಾ? ಬಟ್ಟೆ ಹಾಕೊಂಡು ನಾನು ತಿಂದಿಲ್ಲ. ಗೈಸ್ ನಮ್ಮಪ್ಪ ಬಂದಿದ್ದಾರೆ, ಇನ್ನ ನಮ್ಮಪ್ಪ ಸ್ನಾನ ಮಾಡ್ಕೋಬೇಕು. ಟೈಮ್ ನೋಡಿದ್ರೆ ಎಷ್ಟು ಗಂಟೆ ಆಗ್ತಿದೆ ಮಾಮ್? 12:50 ಆಗ್ತಿದೆ. ಟ್ರೈನ್ ಬಂದು ನಮ್ಗೆ 2:45 ಇರೋದು. ಸೊ ಇವ್ರು ಇನ್ನ ಲೇಟ್ ಮಾಡ್ತಾರೆ. ಇನ್ನ ಯಾರು ಊಟ ತಿಂದಿಲ್ಲ, ನಮ್ಮಪ್ಪ ಸ್ನಾನ ಮಾಡಿಲ್ಲ. ಏನಾದ್ರೂ ಮಾಡ್ಕೊಳ್ಳಿ ಗೈಸ್, ನಾನು ಹೋಗ್ತೀನಿ ಬೆಂಗಳೂರಿಗೆ ಅಷ್ಟೇ. ಏನಂತೀಯ ಮಮ್ಮಿ? ಗೈಸ್ ಇರಿ, ಒಂದೇ ಸರಿ ರೆಡಿ ಆಗ್ಬಿಟ್ಟು ಊಟ ತಿನ್ಬೇಕಾ? ಹೆಂಗೆ ಅಂದಿದ್ ನೀನು? ಫಸ್ಟ್ ರೆಡಿ ಆಗ್ಬಿಡ್ತೀವಿ ಬನ್ನಿ ಗೈಸ್. ಮಚ್ಚಾ ಫೈನಲಿ ನಾವು ಈ ತರ ರೆಡಿ ಆಗಿದೀವಿ. ಒಂದು ಚಪ್ರಿ ಟೀ ಶರ್ಟ್ ಹಾಕೊಂಡು, ಒಂದು ಚಪ್ರಿ ಪ್ಯಾಂಟ್ ಹಾಕೊಂಡು ನೋಡಿ. ನಮ್ದು ಚಪ್ರಿ ಯಾವ ತರ ಇದೆಯೋ ಸೇಮ್ ಚಪ್ರಿನೇ ಅಲ್ಲ. ಸೊ ಗೈಸ್ ತುಂಬಾ ದಿನ ಆಯ್ತು ತಗೊಂಡು. ಸೊ ಹಾಕೊಂಡಿರ್ಲಿಲ್ಲ, ಅದಕ್ಕೆ ಹಾಕೊಂಡಿದೀನಿ ನೋಡಿ. ನಮ್ಮಮ್ಮ ಬೆಳಿಗ್ಗೆನೆ ದೇವ್ರಿಗೆ ಪೂಜೆ ಮಾಡ್ಕೊಂಡಿದ್ದಾರೆ. ಸೊ ನೀವು ನಮಸ್ಕಾರ ಮಾಡ್ಕೊಬಿಡಿ ಗೈಸ್ ಇಲ್ಲಿಂದಾನೆ. ನಮ್ಮ ಮನೆಯಲ್ಲಿರೋ ದೇವ್ರುಗಳೆಲ್ಲ, ಊರಲ್ಲಿರೋ ದೇವ್ರುಗಳೆಲ್ಲ ನಮ್ಮ ಮನೆಯಲ್ಲೇ ಇರ್ತಾರೆ ಗೈಸ್. ನಮ್ಮಮ್ಮ ಆ ತರ ಸೆಟ್ ಮಾಡಿದ್ದಾರೆ. ಸೊ ಬನ್ನಿ ಗಾಯ್ಸ್, ನಮ್ಮಮ್ಮ ದೋಸೆ ಮಾಡ್ತಾ ಇದ್ದಾರೆ. ಮಮ್ಮಿ ಇಷ್ಟು ಶೆಕೆ ಇದೆ ಅಮ್ಮ, ಇಲ್ಲಿ ಏನ್ ಮಾಡಿಸ್ಲಿ ಹೇಳು? ಇಲ್ಲಿ ಏನಾದ್ರು ಮಾಡಿಸ್ಲಾ? ಇದಿಟ್ಕೊಡಿ ಗೈಸ್. ನೋಡಿ ಗೈಸ್, ದೋಸೆ ಹಾಕೊಟ್ಟಿದ್ದಾರೆ. ಇರಮ್ಮ ಒಂದ್ ಸ್ವಲ್ಪ ಗೈಸ್. ಏನ್ ಗೈಸ್ ಬರೀ ಕಿತ್ತಾಡ್ಕೊಂತ ಇರ್ತಾಳ ಗೈಸ್. ಎಲ್ಗೂ ಹೋಗ್ಬೇಕು ಅಂತ ಹೇಳಿದ್ನಲ್ಲ, ರಾಹುಲ್ದು ಪವರ್ ಬ್ಯಾಂಕ್ ಇಸ್ಕೊಂಡಿದ್ದೀನಿ. ನನ್ನ ಹತ್ರ ಇರಲ್ಲ, ಪವರ್ ಬ್ಯಾಂಕು ಕಳ್ದೋಗಿದೆ. ಇದು ನಮ್ಮಪ್ಪ ಫೋನ್ ಗೈಸ್. ನೋಡಿ ಹೆಂಗಿದೀವಿ ನಮ್ಮಪ್ಪ ಫೋನ್ ಡಿಸ್ಪ್ಲೇ. ಗಣೇಶ ದೇವ್ರನ್ನ ಹಾಕೊಂಡಿದ್ದಾರೆ. ದೋಸೆಗೆ ಚಟ್ನಿನಾ ಗೈಸ್? ಚಟ್ನಿ ಮಾಡೋರೆ. ಅಪ್ಪ ಇನ್ನ ಎಷ್ಟೊತ್ತಾಗುತ್ತೆ ಗೈಸ್? ಇವಾಗ ಸ್ನಾನ ಮಾಡ್ಕೊಂಡು ಇವಾಗ ಬರ್ತಾ ಇದಾರೆ ಅಂತ ಇದಾರೆ. ಟೈಮ್ ನೋಡಿದ್ರೆ 1:30 ಆಗಿದೆ. ಅದ್ ಯಾವಾಗ ಟ್ರೈನ್ ಇರೋದು ಬಂದು ನಮ್ಗೆ 2:40ಗೆ. ನಾನು ಹೇಳ್ತಾನೆ ಇದೀನಿ ಏನಾದ್ರು ಮಾಡ್ಕೊಳ್ಳಿ. ಬನ್ನಿ ನಾವು ಊಟ ತಿನ್ಬಿಟ್ಟು ಬೇಗ ರೆಡಿ ಆಗೋಣ. ಚಪ್ರಿ ಕಾಣಿಸ್ತಾ ಇದೀನಿ ಗೈಸ್. ಫೈನಲ್ ಆಗಿ ನಾವೆಲ್ಲ ರೆಡಿ ಆಗಿದೀವಿ. ಇವಾಗ ನಮ್ಮಪ್ಪ ಈ ತರ ರೆಡಿ ಆಗಿದ್ದಾರೆ. ಅಪ್ಪ ಇಲ್ಲಪ್ಪ ನೀನ್ ಔಟ್ಫಿಟ್ ಮಾಡು, ತೋರ್ಸು ಗೈಸ್. ನಮ್ಮಪ್ಪ ಒಂದು ಟೀ ಶರ್ಟ್, ಒಂದು ನೈಟ್ ಪ್ಯಾಂಟ್ ಹಾಕಿದ್ದಾರೆ. ನಾನು ಹೇಳ್ದೆ ಜೀನ್ಸ್ ಪ್ಯಾಂಟು ಶರ್ಟ್ ಹಾಕೋ, ಇಲ್ಲ ಅಂತ ಹೇಳಿದ್ರೆ ಫಾರ್ಮಲ್ಸ್ ಹಾಕೋ ಅಂತ. ನಮ್ಮಪ್ಪಗೆ ಇದೇ ಓಕೆ ಅಂತೆ. ಅಪ್ಪ ಹೋಗಿ ಆಟೋನ್ ಕರ್ಕೊಂಡ್ ಬರ್ತೀಯಾ? ಗೈಸ್ ನಮ್ಮಪ್ಪ ಆಟೋನ್ ಕರ್ಕೊಂಡ್ ಬರ್ತಾರೆ. ನಮ್ಮಮ್ಮ ನೋಡಿದ್ರೆ ಫುಲ್ ರೆಡಿ ಆಗ್ತಾ ಇದಾರೆ. ನೀವು 2 ಬ್ಲಾಗ್ಸ್ ಇಂದ ನೋಡ್ಬೋದು. ಈ ಸ್ಪೆಕ್ಸ್ ಕಳೆದೋಗಿತ್ತು, ಇವಾಗ ಈ ಸ್ಪೆಕ್ಸ್ ಮತ್ತೆ ನಮ್ಗೆ ಸಿಕ್ಕಿದೆ ನನ್ನ ಕೈಗೆ. ಮಚ್ಚಾ ಈಗ ಟೈಮ್ ಆಗಿದೆ. ನಮ್ಮಮ್ಮ ನೋಡಿದ್ರೆ ಸೆಲ್ಫಿಗಳಂತ ನನ್ನ ಮುಂದೆ ಇಟ್ಕೊಂಡು ಸೆಲ್ಫಿಗಳು ತಗೊಂತ ಇದ್ದಾರೆ. ಏನಮ್ಮ ಟೈಮ್ ಆಗಿದೆ ಅಂತ ನೀನು ಹೇಳ್ತೀಯ, ಮತ್ತೆ ಸೆಲ್ಫಿಗಳು ತಗೊಂತೀಯ? ನೋಡಿ ಗೈಸ್ ನಮ್ಮಮ್ಮ ಹೆಂಗ್ ಸೆಲ್ಫಿಗಳು ತಗೊಂತಾರೋ ನೋಡಿ. ಈ ತರ ಸ್ಟೈಲ್ ನಮ್ಮಮ್ಮ ಸೆಲ್ಫಿ ತಗೊಳೋದು.
ನೋಡಿ ಮಚ್ಚ, ನಮ್ಮಪ್ಪ ಆಟೋನ ಕರ್ಕೊಂಡ್ ಬಂದಿದ್ದಾರೆ. ನಮ್ಮಮ್ಮ ನೋಡಿ ಮಾಮ್ ಇಲ್ಲಿ ತಿರ್ಗು. ಗೈಸ್ ನೋಡಿ ಗೈಸ್, ನಮ್ಮಮ್ಮ ಒಂದು ವ್ಯಾನಿಟಿ ಬ್ಯಾಗ್ ಹಾಕೊಂಡು ಯಾವ ತರ ರೆಡಿ ಆಗಿದಾರೋ, ಮಸ್ತಾಗಿ ರೆಡಿ ಆಗಿದ್ದಾರೆ ಗೈಸ್. ಅಪ್ಪ ಆಟೋನ ಕರ್ಕೊಂಡ್ಬಂದು ಆಲ್ರೆಡಿ ರೆಡಿ ಆಗಿದ್ದಾರೆ ನೋಡಿ. ಇದೇ ಆಟೋ ಇಂದಾನೆ ನಾವು ಹೋಗೋದು. ಸೊ ಬನ್ನಿ ಗೈಸ್ ಹೋಗೋಣ. ನಮ್ಮಮ್ಮ ಊರಿಗೆಲ್ಲ ಹೇಳ್ಕೊಂಬರ್ತಾರೆ ಹೋಗ್ತಿದ್ದೀನಿ ಅಂತ. ಬನ್ನಿ ಮಾಮ್, ಹತ್ತು ಬಾ ಮಾಮ್, ಫಸ್ಟ್ ಹತ್ತು. 22 ರೂಪಾಯಿ ಕೊಟ್ಟಿದ್ದೀನಿ. ಬಾ ಬಾ ಬಾ, ಅಷ್ಟತ್ತು ಬಾ ಗೈಸ್. ಸೊ ಡೈರೆಕ್ಟ್ ಆಗಿ ನಾವಿವಾಗ ಹೋಗೋದೆ ರೈಲ್ವೆ ಸ್ಟೇಷನ್ ಹತ್ರ. ಹೋಗಿ ಸಿಗೋಣ ಏನಪ್ಪಾ. ಗೈಸ್ ಬನ್ನಿ ಹೋಗೋಣ. ಮಚ್ಚ, ನಾನು ಫೋನ್ ಮುರ್ತೋಗ್ಬಿಟ್ಟಿದ್ದೀನಿ. ಆಕ್ಚುಲಿ ನನ್ನ ಫೋನ್ ಇನ್ನೊಂದಿತ್ತಲ್ಲ, ಫೋನ್ ಮುರ್ತೋಗ್ಬಿಟ್ಟಿದ್ದೀನಿ ಗೈಸ್. ಬನ್ನಿ ಮಾ ತೆಗಿ ಬಾಮ. ಗೈಸ್ ನಮ್ಮಮ್ಮ ಬರ್ತಾ ಇದಾರೆ ಗೈಸ್. ಮೊಬೈಲ್ ಮುರ್ತೋಗ್ಬಿಟ್ಟಿದ್ದೀನಿ. ನೋಡಮ್ಮ ಇದೆಯಾ ಅಲ್ಲೇ ಗಾಯ್ಸ್, ನೋಡಿ ಗಾಯ್ಸ್ ಅಲ್ಲೇ ಇದೆ. ಎಲ್ಲಮ್ಮ ತೋರಿಸು ಗೈಸ್, ನನ್ನ ಮೊಬೈಲ್ ಅಲ್ಲೇ ಇದೆ ಗೈಸ್. ಹೆಂಗೋ ಇಲ್ಲೇ ನೆನ್ಸ್ಕೊಂಡಿದ್ದೀನಿ. ಇಲ್ಲ ಅಂತ ಹೇಳಿದ್ರೆ ನಾನು ರೈಲ್ವೆ ಸ್ಟೇಷನ್ ಹತ್ರ ಹೋಗ್ತಿದ್ದಿದ್ರೆ ಪಕ್ಕ ಅವ್ರು ಕರ್ಕೊಂಡ್ ಬರ್ತಿಲ್ಲ. ಟೈಮ್ ಬಂದು 2:18 ಆಗಿದೆ. ಬನ್ನಿ. ಅವ್ರು ನಾವು ಅಲ್ಲೇ ಇದ್ವಿ. ಬಾ ಮಮ್ ಓಡ್ ಮಮ್, ರನ್ 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 ರನ್. ಅವ್ರು ಒಟ್ಟೋದ್ರೆ ಮಚ್ಚ, ಫೈನಲ್ ಆಗಿ ನಾವು ನಮ್ಮ ಚಿಂತಾಮಣಿ ರೈಲ್ವೆ ಸ್ಟೇಷನ್ ಹತ್ರ ಬಂದ್ವಿ. ಮಾಮ್ ಲಗೇಜ್ ಎಲ್ಲ ಇಳಿಸ್ಕೊಂಡಾ? ನಮ್ಮ ಅಪ್ಪನೇ ಕಾಸು ಕೊಡ್ತಾರೆ ಗೈಸ್. ಬನ್ನಿ ಮಾ ಹೋಗೋಣ. ನಾನಂತೂ 1 ರೂಪಾಯಿ ಕೊಡಲ್ಲ ಗೈಸ್. ಎಷ್ಟು ಗೊತ್ತಾ ಟೈಮು? ಟ್ರೈನ್ ಬಂದು 3 ಗಂಟೆಗೆ ಇರೋದು. ಇವ್ರು ಕರ್ಕೊಂಡ್ ಬಂದಿರೋದು ನನ್ನ 2:30ಗೆ ಕರ್ಕೊಂಡ್ ಬಂದವ್ರು ಗೈಸ್. 3 ಗಂಟೆಗೆ ಇರೋದು ಟ್ರೈನು ಗೈಸ್. ತುಂಬಾ ಜನ ಇದಾರೆ ಗಾಯ್ಸ್ ಅಲ್ಲೆಲ್ಲ. ಮಚ್ಚ, ನಮ್ಮ ಅಪ್ಪ ಟಿಕೆಟ್ ಇಸ್ಕೊಂತ ಇದಾರೆ ಟಿಕೆಟ್ ಕೌಂಟ್ರಲ್ಲಿ. ಬಟ್ ನಾನು ಬುಕ್ ಮಾಡಬೇಕಾಗಿತ್ತು. ಇಲ್ಲಿ ಡೈರೆಕ್ಟ್ ಯಶವಂತಪುರಾಗಿಲ್ಲ ಅಂತ ನಾವು ಯಲಹಂಕಲ್ಲೇ ಇಳ್ಕೋಬೇಕು. ಸೊ ಯಲಹಂಕದಿಂದ ನಾವು ಕ್ಯಾಬು, ರ್ಯಾಪಿಡೋನೋ, ಊಬರೋ ಬುಕ್ ಮಾಡ್ಕೊಂಡು ನಮ್ಮ ಹೊಸ ಮನೆ ಹತ್ರ ಹೋಗೋಣ. ಏನಂತೀಯ ಮಾಮ್? ಮಧ್ಯಾಹ್ನ ಇರಲ್ಲ ಅಷ್ಟೇ, ಮಾರ್ನಿಂಗ್ ಇರುತ್ತೆ ಯಶವಂತಪುರ. ಮಧ್ಯಾಹ್ನ ಇರಲ್ಲ. ಬಟ್ ಈಗೇನು ಮಾಡೋದು, ನಾವಲ್ಲೇ ಇದು ರ್ಯಾಪಿಡೋ ಏನಾದರೂ ಬುಕ್ ಮಾಡಬೇಕು ಗೈಸ್. ಬನ್ನಿ ಹೋಗೋಣ. ಮಚ್ಚ, ಫೈನಲ್ ಆಗಿ ನಮ್ಮ ಟ್ರೈನ್ ಅರವಾಯ್ತು. ಸೊ ನೋಡಿ ಗೈಸ್, ಟ್ರೈನ್ ಬರ್ತಾ ಇದೆ. ಚಿಕ್ಕದಾಗಿ ಕಾಣಿಸ್ತಾ ಇದೆಯಾ? ಸೊ ಗೈಸ್ ಹಿಂದೆ ಬರ್ತೀನಿ ಗೈಸ್. ನಮ್ಮಮ್ಮ ಹಿಂದೆ ಬಾ ಅಂತ ಇದ್ದಾರೆ. ಟ್ರೈನ್ ಬಂದಾದ್ಮೇಲೆ ಹತ್ತನ. ನಮ್ಮಪ್ಪ ನೋಡಿ ಗೈಸ್ ಇಟ್ಕೊಂಡು ಹೆಂಗೆ ನಿಂತವ್ರು. ನೀನೇನು ಬೇರೆಯವನ? ಬಾ ಇಲ್ಲಿ ಹತ್ರ. ಬೇರೆಯವ್ರ ಥರ ಹಿಂದಿಂದ ಹೋಗ್ತಾ ಇದ್ದಾರೆ ನಮ್ಮಪ್ಪ. ಬನ್ನಿ. ಬಂತು ಗೈಸ್. ಪಾಪು ಮಾತ್ರ ಮಸ್ತಾಗಿದೆ. ಇದೆ ಮಧ್ಯಾಹ್ನ ಟ್ರೈನ್ ಚಿಂತಾಮಣಿಯಿಂದ ಗೈಸ್ ಬಂತು. ಯಾವ್ದೋ ಇದು ಮಾಡ್ಬಿಟ್ಟಿದ್ದಾರೆ, ಪೂಜೆ ಮಾಡ್ಬಿಟ್ಟಿದ್ದಾರೆ ಟ್ರೈನ್ಗೆ. ಯಾರು ಇಲ್ಲಮ್ಮ, ಯಾರು ಇಲ್ಲ ಗೈಸ್, ಖಾಲಿ ಇದೆ ಎಲ್ಲ. ಪೂಜೆ ಮಾಡಿದ್ದಾರೆ ಟ್ರೈನ್ಗೆಲ್ಲ, ಮಸ್ತಾಗಿ ಕಾಣಿಸ್ತಾ ಇದೆ. BM ಚನ್ನಬಸವಪ್ಪ ಅಂದ್ರೆ ಅದೇನು ದಾವಣಗೆರೆಯಲ್ಲಿ ಏನೋ. ಏ ಬಾಮ ಗುರು, ಇಲ್ಲಿ ಬಾ ಗುರು. ಯಾಕೆ ಗುರು ತಲೆ? ಇಲ್ಬಾ ಗೈಸ್. ಇವ್ರು ಯಾರು ಗೈಸ್? ನಾನು ಅಲ್ಲೋಗೋಣ ಅಂದ್ರೆ ಇವ್ರು ಇಲ್ಲಿ ಕರ್ಕೊಂಡ್ಬಂದ್ರು. ಬನ್ನಿ. ಬ್ಯುಸಿ ಶೆಡ್ಯೂಲಲ್ಲಿ ನಮ್ಮಮ್ಮ ನಮ್ಮಪ್ಪ ಪಾಪ, ನಾನು ಲಗೇಜ್ ಎತ್ತಿದ್ದಿಲ್ಲ, ಇವರಿಬ್ಬರೇ ನನಗೋಸ್ಕರ ಲಗೇಜ್ ಎತ್ತಿದ್ದಾರೆ. ಹೋಗ್ಲಿ, ಸೀಟ್ ಇಟ್ಕೊಳ್ರಿ, ಮುಂದೆ ಹೋಗೋದಲ್ಲ ಗೈಸ್. ನೋಡಿ ಪೂಜೆ ಮಾಡಿದಾರಾ? ಕಿತ್ಬಿಡೋಣ ಬೇಡ. ಬನ್ನಿ, ತುಂಬ ರಶ್ ಇದೆಯೇ. ನಮ್ಮಮ್ಮ ಹತ್ ಕಡೆ ಇತ್ ಕಡೆ ತಿರ್ಗ್ತಾ ಹೋಗ್ತಾ ಇದ್ದಾರೆ. ಸೊ ನೋಡಿ ಎಲ್ಲ ಗೈಸ್, ಫೈನಲ್ ಆಗಿ ನಮ್ಮಪ್ಪ ಸೀಟ್ ಹಿಡಿದ್ರು. ಯಾವುದೋ ಒಂದು ಇಡಪ್ಪ ಅಲ್ಲಿ. ಮಮ್ಮಿ ಸಿಕ್ತಾ ಗೈಸ್? ಪರವಾಗಿಲ್ಲ ಗಾಯ್ಸ್, ಫ್ಯಾನ್ ಇದೆ ಆರಾಮಾಗೆ. ನಾವೇನಾದ್ರೂ ಬಸ್ಸಲ್ಲಿ ಹೋಗಿದ್ರೆ ಆ ಶೆಕೆ, ಇದು ಜನ ತೊಳಾಟ ಗಿಲ್ಲಾಟ ಇರುತ್ತೆ. ಇಲ್ಲಿ ಆರಾಮಾಗಿ ಅನ್ನ ಬ್ಯಾಗ್ ಇಟ್ಟಿದ್ದಾನೆ ಮಧ್ಯದಲ್ಲಿ. ನೋಡಿದ್ರೆ ಅಪ್ಪ ಅಮ್ಮ ಆರಾಮಾಗಿ ಕುತ್ಕೊಂಡಿದ್ದಾರೆ. ಫ್ಯಾನ್ ಬೇರೆ ಇದೆ. ವಾಶ್ರೂಮ್ ಅರ್ಜೆಂಟ್ ಆದ್ರೆ ಟಾಯ್ಲೆಟ್ ಇಲ್ಲಿದೆ. ಮಕ್ಳು ಕಿರ್ಚಾಡ್ತಾ ಇರ್ತಾರೆ. ಬನ್ನಿ ಹೋಗೋಣ ಗೈಸ್. ನಾನು ಹೇಳಿಲ್ಲ ನೋಡಿ, ಫೋಟೋ ಹಚ್ಚಿ ನೋಡಿ. ನಮ್ಮಪ್ಪಗೆ ಅದೇನ್ ಕೇಳಿಸುತ್ತೋ ಅದೇನೋ. ಅಪ್ಪ ಏನ್ ಕೇಳಿಸ್ತಾ ಇದೆ? ನಂಗೆ ಟ್ರೈನ್ ಸೌಂಡ್ ತಪ್ಪ ಏನು ಕೇಳಿಸ್ತಾ ಇಲ್ಲ. ನೀನ್ ಅದೇನ್ ನೋಡ್ತಾ ಇದೀಯ? ನೋಡಿ ಗೈಸ್ ಹೆಂಗ್ ನೋಡ್ತಾ ಇದಾರೆ ನಮ್ಮಪ್ಪ. ಇದ್ರಲ್ಲಿ ಫಿಲಿಂ ನೋಡೋದು, ಈ ಅಮ್ಮನ್ ನೋಡಿದ್ರೆ ಫೋಟೋಗಳು ತಗೊಳೋದು. ಇವ್ರ ಕಪಲ್ಸ್ ನೋಡಿ. ಮಚ್ಚ, ನಮ್ಮ ಅಜ್ಜಿಯವ್ರ ಮನೆ ಇಲ್ಲೇ ಬರುತ್ತೆ, ನೀಲೇರಿ ಹತ್ರ. ಸೊ ನಮ್ಮಮ್ಮ ಕರ್ಕೊಂಡ್ ಬಂದ್ರು, ಬಾರೋ ಅಜ್ಜಿಯವ್ರ ಮನೆ ಹಂಗೆ ನೋಡ್ಕೊಂಡು ಹೋಗೋಣ ಅಂತ. ನೋಡಿ ನಮ್ಮಮ್ಮ ಡೋರ್ ಹತ್ರ ನಿಂತ್ಕೊಂಡಿದ್ದಾರೆ, ಭಯ ಇಲ್ದಿರಾ ಗೈಸ್. ಏನಾದ್ರು ಕಮೆಂಟ್ ಸೆಕ್ಷನ್ ಅಲ್ಲಿ ಬೈರಿ ಗೈಸ್. ನೋಡಿ ಗೈಸ್, ನಾವಿಲ್ಲೇ ಇದೀವಿ ಗೋಯಿಂಗ್ ನಂದಿ ಹತ್ರ ಇದೀವಿ. ಇನ್ನ ಎಷ್ಟ್ ನಿಮಿಷ ಆಗುತ್ತೆ ಅಮ್ಮ? ನಂದಿ ಇದು ನೆಕ್ಸ್ಟ್ ಆವತಿ, ನೆಕ್ಸ್ಟ್ ನೀಲೇರಿ ಮನೆ. ಇವಾಗೆ ನಿನ್ಸಿದ್ದಾರೆ ನಮ್ಮನ್ನ. ನೋಡಿ ಗೈಸ್, ನಂದಿ ಬೆಟ್ಟ ಎಲ್ಲ ಎಷ್ಟ್ ಚೆನ್ನಾಗಿದ್ಯೋ, ಮಸ್ತಾಗಿದೆ ಅನ್ಕೊಳ್ಳಿ ವ್ಯೂ ಎಲ್ಲ. ಯಾವಾಗಾದ್ರೂ ಟ್ರೈನ್ ಜರ್ನಿನೇ ಮಾಡ್ಬೇಕಮ್ಮ. ಏನಂತ್ಯಾ? ಇಟ್ಕೊಳ್ಳೋಪ್ಪ. ಇಟ್ಕೊಂಡಿದೀನಿ ಗೈಸ್, ನಮ್ಮಮ್ಮ ಇಟ್ಕೊಳ್ಳೋ ಅಂತ ಇದಾರೆ. ಹೋಗೋಣ? ಬೇಡ, ನಾನು ಇಟ್ಕೊಂಡಿರ್ತೀನಿ. ನಮ್ಮೂರ್ ನೋಡೋ ತನಕ ನಾನು. ಸೊ ಬನ್ನಿ, ನಮ್ಮ ಅಜ್ಜಿಯವ್ರ ಮನೆ ಬರಕ್ ತೋರಿಸ್ತೀನಿ ನಾನು ನಿಮ್ಗೆ.
ಗಾಯ್ಸ್ ಈಗ ನಮ್ಮ ಅಜ್ಜಿಯವ್ರ ಮನೆ ಬಂತು. ತೋರ್ಸಮ್ಮ ನಿಮ್ಮ ಅಮ್ಮ ಅವ್ರ ಮನೆ. ಎಲ್ಲಿ ನೋಡಿ ಇದೆಲ್ಲ ನಮ್ಮೂರ್ ಕಡೆ. ಗೈಸ್ ಇವ್ರವ್ರೆ ಗೈಸ್, ಇದೆಲ್ಲ ಮುರ್ತೋಗಿದ್ದಾರೆ ನೋಡಿ ಗೈಸ್. ಇದೆಲ್ಲ ನಮ್ಮ ಅಮ್ಮ ನೀಲೇರಿ. ಇವ್ರ ಅಮ್ಮ ಅವ್ರ ಮನೆನೆ. ನೀಲೇರಿ Guys, ಕಾಣಿಸ್ತಾ ಎಲ್ಲಾರ್ಗು? ಇದೇ ನಮ್ಮ ಅಜ್ಜಿಯವ್ರ ಊರು. ನೀಲೇರಿ. ಬಿಡು ಹೆಸರಿ ನೀಲೇರಿ ನೀಲೇರಿ ಅಂತ್ಯಾ, ಹೋಯ್ತು. ನಿಮ್ಮ ಅಮ್ಮಗೆ ಇಲ್ಲಿಂದಾನೆ ಹಾಯ್ ಹೇಳು. ಸೊ ಬನ್ನಿ ನೆಕ್ಸ್ಟ್ ಸ್ಟಾರ್ಟ್ ಮಾಡೋದೇ ನಾವ್ ಯಲಹಂಕ ಹತ್ರ ಇಳಿದು ಅಲ್ಲೇ ಸ್ಟಾರ್ಟ್ ಮಾಡೋಣ. ನಿಮ್ಗೂ ಜಾಸ್ತಿ ಲ್ಯಾಗ್ ಮಾಡ್ಸಲ್ಲ, ಓಕೆನಪ್ಪ? ಓಕೆ ಬಾಯ್. ಹೋಗಿ ನೀನ್ ಕುತ್ಕೋಬೇಕು. ಗೈಸ್ ನಮ್ಮ ಅಮ್ಮ ಹೋಗಿ ಕುತ್ಕೋತಾ ಇದಾರೆ, ಬನ್ನಿ ನಾವು ಹೋಗಿ ಕುತ್ಕೊಳ್ಳೋಣ. ಮಚ್ಚ ಫೈನಲ್ ಆಗಿ ನಾವು ಯಲಹಂಕ ಹತ್ರ ಬಂದ್ವಿ. ಸೊ ಅಮ್ಮ ಅಪ್ಪ ನಾನು ಇಳಿತಾ ಇದ್ವಿ. ಓಕೆ ಮಾಮ್ ಬನ್ನಿ. ಗೈಸ್ ಯಲಹಂಕ ರೈಲ್ವೆ ಸ್ಟೇಷನ್ ಹತ್ರ ಬಂದ್ವಿ. ಸೊ ಇಲ್ಲಿಂದ ನಾವು ರ್ಯಾಪಿಡೋನೋ ಇಲ್ಲ ಅಂತ ಹೇಳಿದ್ರೆ ಊಬರ್ ಬುಕ್ ಮಾಡ್ತೀವಿ. ಸೊ ಬನ್ನಿ, ನಾನು ಮೈಕು ಹಾಕೊಂಡಿಲ್ಲ, ನನಗಿಂತ ಆ ಅಮ್ಮ ಕಿರ್ಸ್ಕೊಂಡಿದ್ದೆ ವಾಯ್ಸ್ ಜೋರಾಗಿ ಬರ್ತಾ ಇದೆ. ಅಪ್ಪ ಸಾಹಸ ಮಾಡಬೇಡಪ್ಪ, ಇಲ್ಲೇ ಎಂಟ್ರೆನ್ಸ್ ಅಲ್ಲೇ ಹೋಗಿ ಊಬರ್ ಬುಕ್ ಮಾಡೋಣ. ಮಚ್ಚ ನಾವ್ ಇವಾಗ ಯಲಹಂಕ ರೈಲ್ವೆ ಸ್ಟೇಷನ್ ಮುಂದೆ ಇದ್ವಿ. ಸೊ ನಾನ್ AC ಕಾರ್ನ ಬುಕ್ ಮಾಡ್ತಾ ಇದ್ದೀನಿ. ಸೊ ನೋಡೋಣ, ಕನ್ಫರ್ಮಿಂಗ್ ಮಾಡ್ತಾ ಇದ್ದಾರೆ. ಕನ್ಫರ್ಮ್ ಪಿಕಪ್ ಬ್ರೋ. ಮಾ ನಿನ್ನ ಏನಾದ್ರು ಇಲ್ಲಿ ಆಟೋಗಳಲ್ಲಿ ಹೋದ್ರೆ ತುಂಬಾ ಜಾಸ್ತಿ ಆಗುತ್ತೆ, ಆರ್ಡರೇ ಮಾಡೋಣ. ಇದು ರೈಟ್ ರಿಕ್ವೆಸ್ಟ್ ಬಂದು ಏನಪ್ಪ ಗೈಸ್, ಇರಿ ಗೈಸ್ ಊಬರ್ ಬುಕ್ ಸ್ಟಾರ್ಟ್ ಮಾಡ್ತೀನಿ ಹಂಗೆ ಇರಿ ಗೈಸ್. ಗೈಸ್ ಯಾರೋ ಪಿಕ್ ಮಾಡಿದ್ರು ಗೈಸ್, ಯಾರೋ ವ್ಯಾಗನಾರ್ ಪಿಕ್ ಮಾಡಿದ್ರು, ವೀರಭದ್ರ ಅಂತೆ, ಬರ್ತಾರೆ ಗೈಸ್. ನಮ್ಮ ಇದು ಬಂತು, ಬಾಮ್ಮ ಬಾ ಗೈಸ್. ಇದೆ ನಾವು ಹೋಗ್ಬೇಕಾಗಿರೋದು. ಅಣ್ಣ 7686 OTP ನಾ ಇದು ಓಪನ್ ಮಾಡಿ. ಹಾಂ ಓಕೆ ಹತ್ತಪ್ಪ. ಎಸ್ ಅಮ್ಮ ಅಪ್ಪ ಹತ್ತಲಿ, ಹತ್ತದ್ರ ನಮ್ಮಪ್ಪ ಯಾವತ್ತು ಲಗೇಜ್ನೇ ಬಿಡೋದು. ಹತ್ತದಾ? ಆಯ್ತು ಓಕೆ ಅಣ್ಣ. ಗೈಸ್ ಬನ್ನಿ, ನಾನು ಹೇಳಿಲ್ಲ, ನಾನು ಆಲ್ರೆಡಿ ಲೊಕೇಶನ್ ಹಾಕಿದ್ದೀನಿ, ಅವ್ರು ಡೈರೆಕ್ಟ್ ಮನೆ ಹತ್ರನೇ ಕರ್ಕೊಂಡು ಹೋಗ್ತಾರೆ. ಸೊ ಮಚ್ಚ ನಾವು ಫೈನಲಿ ನಮ್ಮ ಮನೆ ಹತ್ರ ಬಂದ್ವಿ. ಸೊ ಬನ್ನಿ. ಥ್ಯಾಂಕ್ಸ್ ಅಣ್ಣ, ಥ್ಯಾಂಕ್ಸ್ ಅಮ್ಮ. ಬಾಮ್ಮ ಗೈಸ್, ನಮ್ಮಮ್ಮ ಕಷ್ಟ, ನಮ್ಮಮ್ಮಗೆ ಇಳಿಯೋಕ್ಕೆ, ಹತ್ತಕ್ಕೆ ಇಳಿಯೋಕ್ಕೆ ಕಷ್ಟ. ಇಡು ಗೈಸ್, ಇದೇ ನಾವಿರೋ ಬೆಂಗಳೂರಲ್ಲಿ ಮನೆ, ಬಾಡಿಗೆ ಮನೆ ಇರೋದು. ಸೊ ಬನ್ನಿ ಹೋಗೋಣ ಮೇಲೆ. ಮಚ್ಚ ಫೈನಲಿ ಅಪ್ಪ ಅಮ್ಮ ನಾವು ಮನೆಗೆ ಬಂದ್ವಿ. ಅಪ್ಪ ಬಾಪ್ಪ. ಗೈಸ್ ಇದೇ ನಮ್ಮ ಬೆಂಗಳೂರು ಮನೆ. ವ್ಲಾಗ್ ಮಾಡಿದ್ದೀನಿ ನೋಡಿ ಫಸ್ಟು, ನನಗೆ ಗೊತ್ತಿಲ್ದಿದ್ದಂಗೆ 1 ತಿಂಗಳಾಯ್ತಲ್ಲ. ಸೊ ನಮ್ಮ ಮನೆ ಮುಂದೆ ಎಲ್ಲ ಕನ್ಸ್ಟ್ರಕ್ಷನ್ ಏನೋ ಗ್ರಿಲ್ ಆಗ್ತವ್ರು ಗೈಸ್. ಮೊದಲು ಅದೆಲ್ಲ ಬಿದ್ದೋಗಿತ್ತಲ್ಲ, ಸೊ ಗ್ರಿಲ್ ಆಗ್ತಾ ಇದ್ದಾರೆ. ಸೊ ಈ ವ್ಲಾಗ್ ಇಷ್ಟೇ. ಸೊ ನಾವೆಲ್ಲಪ್ಪ ಹೋಗ್ತಾ ಇದ್ದೀವಿ ಅಂತ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀವಿ. ಏನಮ್ಮ ನಾವು ಇಲ್ಲಿಂದ ಎಲ್ಲಿ ಹೋಗ್ತೀವಿ ನೆಕ್ಸ್ಟ್ ವ್ಲಾಗಲ್ಲಿ ಹೇಳೋಣ ಗೈಸ್. ಇವಾಗ ನಾನು ಒಂದು ಸ್ವಲ್ಪ ರೆಸ್ಟ್ ತಗೊಂತೀವಿ, ಬಂದಿವಲ್ಲ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಗಾಯ್ಸ್, ಲವ್ ಯು.